2020 ಮನೆ ಕಟ್ಟಬೇಕು ಅಥವಾ ಹೊಸದಾಗಿ ಭೂಮಿ ಖರೀದಿ ಮಾಡಬೇಕು ಅನ್ನೋಂಥವ್ರಿದ್ರೆ ಬುಧವಾರದ ದಿನ ಮಹಾಗಣಪತಿಗೆ 21 ಗರಿಕೆಯನ್ನು ಸಮರ್ಪಣೆ ಮಾಡಿ ಗಣಪತಿ ಆಲಯವನ್ನ 5 ಪ್ರದಕ್ಷಿಣೆ ಮಾಡೋದ್ರಿಂದ ಅವರಿಗೆ ಈ ಭೂಮಿ ವಿಚಾರದಲ್ಲಿ ಏನು ತಾಪತ್ರಯಗಳಾಗುತ್ತೆ ಅದು ನಿವಾರಣೆ ಆಗುವಂಥದ್ದಾಗತ್ತೆ. ಮತ್ತೆ ಶನಿವಾರದ ದಿನ ವಿಷ್ಣು ಆಲಯದಲ್ಲಿ 2 ತುಪ್ಪದ ದೀಪವನ್ನು ಹಚ್ಚಿ ಅಲ್ಲಿ ಸ್ವಾಮಿಗೆ ಬಿಳಿ ಬಣ್ಣದ ಹೂವು ಅಥವಾ ತುಳಸಿಯನ್ನು ಸಮರ್ಪಣೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುವಂಥದ್ದಾಗುತ್ತೆ. ದಶಾವತಾರ ಯಾರು ಅಂದ್ರೆ ಮಹಾವಿಷ್ಣು, ಅದರಲ್ಲಿ ಭೂವಾರಹ ಸ್ವಾಮಿನೂ ಬರ್ತಾರೆ. ಆ ಭೂವಾರಹ ಸ್ವಾಮಿ ಏನ್ ಮಾಡ್ತಾನೆ, ಸಂಪ್ರಾಪ್ತಿ ಮಾಡ್ತಾನೆ. ಭೂವಾರಹ ಸ್ವಾಮಿಗೆ ಆಗ್ಬಹುದು ಅಥವಾ ವಿಷ್ಣುಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಉದ್ಭವಿತವಾದಂತಹ ಒಂದು ಅವತಾರಗಳಿರ್ಬೋದು, ಆ ಅವತಾರಗಳೆಲ್ಲವೂ ಸಹ ಶನಿವಾರ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಆ ದಿನ ಭಗವಂತನಿಗೆ ದೀಪ ಹಚ್ಚಿ ಬಿಳಿ ಬಣ್ಣದ ಹೂವು ಅಥವಾ ತುಳಸಿಯನ್ನು ಸಮರ್ಪಣೆ ಮಾಡೋದ್ರಿಂದ ಅವರಿಗೆ ಖಂಡಿತವಾಗ್ಲೂ ಭೂಮಿ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದಾಗತ್ತೆ. ಚಿತ್ತೂರು ಗ್ರಾಮ, ಯಲಹಂಕ, ಬೆಂಗಳೂರು. ಹಾಗೆ ಈ ಸನ್ನಿಧಾನಕ್ಕೆ ಬರಬೇಕು ಅಂದರೆ ಮೆಜೆಸ್ಟಿಕ್ ಇಂದ ಮತ್ತೆ ಮಾರ್ಕೆಟ್ ಇಂದ 401B ಅಂತ ಬರುತ್ತೆ. ಅಟ್ಟೂರ್ ಲೇಔಟ್ ಇಳ್ಕೊಂಡು ಅಲ್ಲಿ ಆಟೋದಲ್ಲಿ ಬಂದರೆ ಇಲ್ಲಿ ಕೇಳಿದ್ರೆ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ ಅಂತ ಹೇಳಿ ಯಾರಾದರೂ ಹೇಳ್ತಾರೆ. ಸಾನ್ನಿಧ್ಯಕ್ಕೆ ಬರೋದ್ರಿಂದ ಅವರಿಗೆ ಖಂಡಿತವಾಗ್ಲೂ ಸಕಲ ದುಃಖಗಳು, ಸಂಕಷ್ಟಗಳು ನಿವಾರಣೆ ಆಗುವಂಥದ್ದಾಗತ್ತೆ. ಯಾರು ನಂಬಿಕೆ ಮತ್ತೆ ವಿಶ್ವಾಸ ಮತ್ತೆ ಯಾರು ನನ್ನ ತಂದೆ ಇಲ್ಲಿದ್ದಾನೆ, ಅವನು ಹೋದ್ರೆ ಖಂಡಿತವಾಗ್ಲೂ ಅದನ್ನು ಪರಿಹಾರ ಮಾಡ್ತಾನೆ ಅನ್ನುವಂಥ ಅಪಾರವಾದಕ್ಕಂಥ ನಂಬಿಕೆ ಇಟ್ಟು ಯಾರು ಬರ್ತಾರೆ ಅವರಿಗೆ ಖಂಡಿತವಾಗ್ಲೂ ಕಾಶಿ ವಿಶ್ವನಾಥ ಸ್ವಾಮಿ